ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳು CRP, BRP, ECO, BRC, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್, ಅಕ್ಷರ ದಾಸೋಹ ಈ ಎಲ್ಲ ಹುದ್ದೆಗಳ ಪತ್ರಿಕೆ 2ರಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದಾದಡೆ ಒಂದು ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಮಾರ್ಗದರ್ಶಿ ತತ್ವಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅಂತ ಒಂದು ಪ್ರಶ್ನೆಯನ್ನು ಪತ್ರಿಕೆ 2ರಲ್ಲಿ ತಿಳಿಸಲಾಗಿದೆ. ಮತ್ತು ಈ NCF 2005 ಆಗಿರ್ಬೋದು, NEP 2020 ಆಗಿರ್ಬೋದು, ಇದರ ಬಗ್ಗೆ ಕಂಪಲ್ಸರಿ ಪೇಪರ್ 2ನಲ್ಲಿ ವಿವರಣಾತ್ಮಕ ಪ್ರಶ್ನೆಯಲ್ಲಿ ಕೇಳ್ತಾರೆ. ಆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಮಾರ್ಗದರ್ಶಿ ತತ್ವಗಳು ಸುಮಾರು 10 ತತ್ವಗಳನ್ನು NCF 2005 ಪಟ್ಟಿ ಮಾಡಿದೆ. ಅವುಗಳು ಏನೇನು ಹೇಳ್ತವೆ ಮತ್ತು ಆ ತತ್ವಗಳು ಏನೇನು ನೋಡ್ತಾ ಹೋಗೋಣ ಬನ್ನಿ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ ಮತ್ತು ತಮ್ಮ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿ. 1ನೇದು, ಭಾರತದ ಸಂವಿಧಾನದಲ್ಲಿ ನೆಲೆಗೊಂಡಿರುವ ಮೌಲ್ಯಗಳನ್ನು ಬಲಪಡಿಸುವುದು. ಅಂದರೆ ಸಮಾನತೆ, ಜಾತ್ಯತೀತತೆ, ಬಹುತ್ವ ಮತ್ತು ಸಾಮಾಜಿಕ ನ್ಯಾಯದಂತಹ ಸಾಂವಿಧಾನಿಕ ಮೌಲ್ಯಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳುವುದು. 2ನೇದು, ಕಲಿಕೆಯನ್ನು ಭಾರರಹಿತವಾಗಿಸುವುದು. ಅಂದರೆ ಮಕ್ಕಳ ಮೇಲಿನ ಪಠ್ಯಕ್ರಮದ ಹೊರೆಯನ್ನು ಕಡಿಮೆ ಮಾಡುವುದು ಮತ್ತು ಕಲಿಕೆಯನ್ನು ಆನಂದದಾಯಕ ಅನುಭವವನ್ನಾಗಿ ಮಾಡುವುದು. ಕಂಠಪಾಠದಿಂದ ದೂರವಾಗಿ ಅರ್ಥಪೂರ್ಣ ಕಲಿಕೆಗೆ ಒತ್ತು ನೀಡುವುದು. 3ನೇ ಮಾರ್ಗದರ್ಶಿ ತತ್ವ ಏನು? ಜ್ಞಾನವನ್ನು ಶಾಲೆಯ ಹೊರಗಿನ ಜೀವನಕ್ಕೆ ಸಂಪರ್ಕಿಸುವುದು. ಅಂದರೆ ಮಕ್ಕಳು ಶಾಲೆಯಲ್ಲಿ ಕಲಿಯುವ ವಿಷಯಗಳನ್ನು ಅವರ ನೈಜ ಜೀವನದೊಂದಿಗೆ ಮತ್ತು ಅವರ ಸುತ್ತಲಿನ ಪ್ರಪಂಚದೊಂದಿಗೆ ಜೋಡಿಸುವುದು. 4ನೇ ಮಾರ್ಗದರ್ಶಿ ತತ್ವ ಏನು? ಪರೀಕ್ಷೆಗಳನ್ನು ಹೆಚ್ಚು ನಮ್ಯತೆಯಿಂದ ಅಂದರೆ ಹೊಂದಿಕೊಳ್ಳುವಂತೆ ಮಾಡುವುದು ಮತ್ತು ಅವುಗಳನ್ನು ತರಗತಿಯ ಕಲಿಕೆಯೊಂದಿಗೆ ಸಂಯೋಜಿಸುವುದು. ಅಂದರೆ ಪರೀಕ್ಷೆಗಳನ್ನು ಕೇವಲ ಮೌಲ್ಯಮಾಪನ ಸಾಧನವಾಗಿ ನೋಡದೆ ಕಲಿಕೆಯ ಪ್ರಕ್ರಿಯೆಯ ಒಂದು ಭಾಗವನ್ನಾಗಿ ಮಾಡುವುದು ಮತ್ತು ಮಕ್ಕಳಲ್ಲಿ ಪರೀಕ್ಷೆಯ ಭಯವನ್ನು ಕಡಿಮೆ ಮಾಡುವುದು ಅಥವಾ ಹೋಗಲಾಡಿಸುವುದು. 5ನೇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಪಠ್ಯಪುಸ್ತಕಗಳನ್ನು ಮೀರಿ ಪಠ್ಯಕ್ರಮವನ್ನು ಸಮೃದ್ಧಗೊಳಿಸುವುದು. ಅಂದರೆ ಕಲಿಕೆಯನ್ನು ಕೇವಲ ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತಗೊಳಿಸದೆ ಹೆಚ್ಚುವರಿ ಚಟುವಟಿಕೆಗಳು, ಯೋಜನೆಗಳು ಮತ್ತು ಪ್ರಾಯೋಗಿಕ ಅನುಭವಗಳ ಮೂಲಕ ಕಲಿಕೆಯನ್ನು ಮಗು ವಿಸ್ತರಿಸಿಕೊಳ್ಳುವಂತೆ ಮಾಡ್ತಕ್ಕಂಥದ್ದು. 6ನೇ ಮಾರ್ಗದರ್ಶಿ ತತ್ವ ಏನು? ಮಗುವನ್ನು ಕೇಂದ್ರವಾಗಿಸಿ ಕಲಿಕೆ. ಅಂದರೆ ಕಲಿಕೆ ಆಗಿರ್ಬೋದು, ಪಠ್ಯಕ್ರಮ ಆಗಿರ್ಬೋದು, ಪಠ್ಯವಸ್ತು ಆಗಿರ್ಬೋದು, ಶಾಲೆ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳು ಕೂಡ ಶಿಶು ಕೇಂದ್ರಿತವಾಗಿರಬೇಕು. ಅಂದರೆ ಮಗುವಿನ ಆಸಕ್ತಿ, ಸಾಮರ್ಥ್ಯ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಕಲಿಕಾ ಪ್ರಕ್ರಿಯೆಯನ್ನು ರೂಪಿಸುವುದು. 7ನೇದು, ರಾಷ್ಟ್ರೀಯ ಗುರುತನ್ನು ಬೆಳೆಸುವುದು. ದೇಶದ ಪ್ರಜಾಪ್ರಭುತ್ವದ ನೀತಿಯೊಂದಿಗೆ ಸಮನ್ವಯಗೊಳ್ಳುವಂತಹ ಗುರುತನ್ನು ಪೋಷಿಸುವುದು. 8ನೇ ಮಾರ್ಗದರ್ಶಿ ತತ್ವ, ಬಹುಭಾಷಾ ಕಲಿಕೆ ಮತ್ತು ವೈವಿಧ್ಯತೆಗೆ ಗೌರವ. ಬಹುಭಾಷಾ ತರಗತಿಯನ್ನು ಸಂಪನ್ಮೂಲವಾಗಿ ಬಳಸಿಕೊಳ್ಳುವುದು ಮತ್ತು ವಿವಿಧ ಭಾಷೆಗಳಿಗೆ, ಸಂಸ್ಕೃತಿಗಳಿಗೆ ಗೌರವ ನೀಡುವುದು. 9ನೇದು, ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಕಲೆ, ಶಾಂತಿ ಶಿಕ್ಷಣವನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳುವುದು. ಮಕ್ಕಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾದ ಈ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ಸೇರಿಸುವುದು. ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಬೆಳೆಸುವುದು. ಕೇವಲ ಮಾಹಿತಿ ಸಂಗ್ರಹಣೆಗಿಂತ ಹೆಚ್ಚಾಗಿ ಮಕ್ಕಳು ವಿಮರ್ಶಾತ್ಮಕವಾಗಿ ಯೋಚಿಸಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಕಲಿಯುವಂತೆ ಪ್ರೋತ್ಸಾಹಿಸುವುದು. ಇದು NCF 2005ಗೆ ಸಂಬಂಧಪಟ್ಟಂಥ 10 ಮಾರ್ಗದರ್ಶಿ ಸೂತ್ರಗಳು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿಗಳಿದ್ದರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಮತ್ತು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಬೇಕಾದರೆ ತಾವು ತಿಳಿಸ್ಬೋದು. ಧನ್ಯವಾದಗಳು.